ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಘೋಷಣೆ ಮಾಡುವುದರ ಮೂಲಕ ಮಹಿಳೆಯರು ಖುಷಿ ಪಡುವಂತೆ ಮಾಡಿದೆ. ಆದರೆ ನಗರದ ಬಸ್ ನಿಲ್ದಾಣಗಳಲ್ಲಿ ಸೂಕ್ತ ಮೂಲ ಸೌಕರ್ಯಗಳಿಲ್ಲದೆ ಜನತೆ ನಿತ್ಯ ಸಂಕಷ್ಟ ಎದುರಿಸ್ತಾ ಇದ್ದು, ಬಸ್ ನಿಲ್ದಾಣಗಳು ಪ್ರಯಾಣಿಕರಿಗೆ ಅನುಕೂಲ ನೀಡುವ ಬದಲು ಆಟೋ ರಿಕ್ಷಾ, ಕ್ಯಾಬ್ ಹಾಗೂ ಖಾಸಗಿ ವಾಹನಗಳ ನಿಲುಗಡೆ ಸ್ಥಳವಾಗಿ ಬದಲಾಗ್ತಾ ಇದೆ. ಹೌದು, ಶಿರಾನಗರದ ಬಹುತೇಕ ಬಸ್ ನಿಲ್ದಾಣಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಳಗಳಾಗಿ ಕಾಣ್ತಾ ಇವೆ. ಶೆಲ್ಟರ್ಗಳಿಲ್ಲದೆ, ಶುಚಿತ್ವ ಇಲ್ಲದೆ ಜನರಿಗೆ ಸಂಕಷ್ಟ ಎದುರಾಗಿದೆ. ಕೆಲ ಬಸ್ ನಿಲ್ದಾಣಗಳಲ್ಲಿ ಸೂಚನಾ ಫಲಕಗಳು ಇಲ್ಲದೆ ನಿಲ್ದಾಣ ಗುರುತಿಸಲು ಪ್ರಯಾಣಿಕರು ಸಂಕಷ್ಟ ಪಡುವಂತಾಗಿದೆ. ಬಸ್ನಲ್ಲಿ ಪ್ರಯಾಣಿಸುವ ವಯೋವೃದ್ಧರು ಬಸ್ಸಿಗಾಗಿ ಕಾಯುವಾಗ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಬಯಸುತ್ತಾರೆ. ಆದರೆ ಅಲ್ಲಿಗೆ ಬಸ್ಗಳೇ ಬರುವುದಿಲ್ಲ. ಹಾಗಾಗಿ ಎಲ್ಲಿ ಬಸ್ ಬರುತ್ತೋ ಅಂತ ರಸ್ತೆಯಲ್ಲಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಸಮಸ್ಯೆಗಳು ಉಲ್ಬಣಗೊಳಿಸ್ತಾ ಇದೆ. ಇನ್ನು ಸಂಜೆ ನಂತರ ಬಸ್ ನಿಲ್ದಾಣಗಳು ಜನನಿಬಿಡ ಪ್ರದೇಶಗಳಾಗಿದ್ದು, ಯಾವುದೇ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಕಣ್ಗಾವಲು ಹಚ್ಚಿರುವುದು ನಿರ್ಣಾಯಕವಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮತ್ತು ಸರಿಯಾದ ಬೆಳಕು ಕೂಡ ಇಲ್ಲ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಆಗಿದೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಶೆಡ್ ಆಗಿದೆ. ಅದೇ ಅಂದರೆ ಬಸ್ಗಳು ನಿಲ್ಲೋದಕ್ಕೆ ಛಾವಣಿ ಮಾಡಿದ್ದಾರೆ. ಆ ಛಾವಣಿ ಅಡಿಯಲ್ಲಿ ಬಸ್ಗಳು ಹೋಗೋದಕ್ಕೆ ಭಾರಿ ತೊಂದರೆ ಆಗಿದೆ. ಅಲ್ಲಿ ಜನ ಒಂದು ಕಡೆ ಇದ್ದರೆ ಬಸ್ಸೇ ಒಂದು ಕಡೆ ಇರ್ತವೆ. ಬಸ್ಸಿನಲ್ಲಿ ಹೋಗೋಕ್ಕೆ ಅಲ್ಲಿ ನಿಂತ್ಕೊಳಕ್ಕೂ ಅಲ್ಲಿ ಜಾಗ ಅವ್ರಿಗೆ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗಿದೆ. ಅದಲ್ಲದೆ ಸಾರ್ವಜನಿಕರು ಯಾವಾಗ್ಲೂ ರೋಡಲ್ಲೇ ಇರ್ತಾರೆ. ರೋಡಲ್ಲಿರೋದ ಕಾರಣ ಈ ಕೆಎಸ್ಆರ್ಟಿಸಿ ಬಸ್ಸಿನ ಅವಾಂತರವೇ ಈ ಕಾರಣವಾಗಿದೆ. ಅದಲ್ಲದೆ ಈ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡು ಆಗಿ ಭಾಳ ಜನಗಳಿಗೆ ಭಾರಿ ತೊಂದರೆ ಆಗಿದೆ. ಅಂದರೆ ಯಾಕೆಂದರೆ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಒಳ್ಳೆ ಇದಿದೆ, ಆದರೆ ಆ ಶೆಡ್ ಮಾಡಿರೋದು ಅನಧಿಕೃತ ಚೆನ್ನಾಗಿಲ್ಲ. ಅದು ಯಾಕೆಂದರೆ ಆ ಶೆಡ್ ಒಳಗಡೆ ಬಸ್ ಹೋಗೋಕ್ಕಾಗ್ತಾ ಇಲ್ಲ. ಅದಲ್ಲದೆ ಇವತ್ತು ಕೆಎಸ್ಆರ್ಟಿಸಿ ಬಸ್ಸು ಹೊರಗಡೆ ಬರಬೇಕಾದ್ರೆ ಸಾರ್ವಜನಿಕರು ಪ್ರಯಾಣಿಸೋದೇ ತೊಂದರೆ ಆಗಿದೆ. ಅದಲ್ಲದೆ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗಿದೆ. ಅನಾಹುತಗಳು ಆಗಿದ್ದಾವೆ, ಆಕ್ಸಿಡೆಂಟ್ ಆಗಿದ್ದಾರೆ, ಸತ್ತು ಹೋಗಿದ್ದಾರೆ. ಸಾರ್ವಜನಿಕರು ಓಡಾಡಕ್ಕೆ ಭಾರಿ ತೊಂದರೆ ಆಗಿದೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲ ರೋಡಿನಿಂದ. ಆದಾಯ ಹೆಚ್ಚಳದ ಮೇಲೆ ಕೇಂದ್ರೀಕೃತವಾಗಿದೆ. ಸಾರ್ವಜನಿಕ ಅನುಕೂಲಕ್ಕಾಗಿ ಆದ್ಯತೆ ನೀಡುವ ಬದಲು ಜಾಹೀರಾತುಗಳು ಅವಕಾಶಗಳನ್ನು ಹೆಚ್ಚಿಸಲು ಬಸ್ ನಿಲ್ದಾಣಗಳನ್ನು ಬೆಳೆಸಿಕೊಳ್ತಾ ಇದೆ ಎಂದು ನಾಗರಿಕರೊಬ್ಬರು ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ. ಅದಲ್ಲದೆ ಈ ರೋಡ್ನಿಂದ ಪಾಸ್ ಆಗಿದಂಥ ಬುಕ್ಕಾಪಟ್ಟಣ ಸರ್ಕಲ್ ಅಲ್ಲಿ ಟರ್ನ್ ಆಗ್ತವೆ, ಎಲ್ಲಿ ಲೆಫ್ಟ್ ಸೈಡ್ಗೆ. ಅಲ್ಲಿಂದ ಬಂದು ನಮ್ಮ ಮಿನಿ ವಿಧಾನಸೌಧದ ಹತ್ರ ಬರ್ತವೆ, ಬ್ರಿಡ್ಜ್ ಹತ್ರ. ಆ ಬ್ರಿಡ್ಜ್ ಹತ್ರ ಬಂದು ರೈಟಿಗೆ ಕಟ್ಟಾಗಿ ತಿರ್ಗಾ ಹೈವೇ ಹತ್ತುತ್ತವೆ. ಆ ಹೈವೇ ಹತ್ತಬೇಕಾದ್ರೆ ಇತ್ಲಿಂದ ಮೇಕೆರಹಳ್ಳಿ ಬುಕ್ಕಾಪಟ್ಟಣದ ಕಡೆಯಿಂದ ಬರೋ ಗಾಡಿಗಳು ಆಪೋಸಿಟ್ ಬರ್ತವೆ. ಆ ಆಪೋಸಿಟ್ ಇದರಿಂದ ಭಾಳ ಅನಾಹುತಕ್ಕೆ ಕಾರಣ ಆಗ್ತೈತೆ. ಯಾಕೆಂದರೆ ಒಂದು ಸಿಗ್ನಲ್ ಇಲ್ಲ, ಟ್ರಾಫಿಕ್ನಲ್ಲಿ ಯಾರೋ ಒಬ್ಬರು ಅಲ್ಲಿಗೆ ಕೇಳೋರಿಲ್ಲ. ಅದರಿಂದ ಈ ಬಸ್ಗಳು ಯಾವಾಗ ಬಲಗಡೆ ತಿರುಕಂತಾವೋ ಅತ್ಲಿಂದ ಬರೋ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗಿದೆ. ಒಟ್ಟಾರೆ ಶಿರಾ ಸರ್ಕಾರಿ ಬಸ್ ನಿಲ್ದಾಣ ಖಾಸಗಿ ವಾಹನಗಳ ನಿಲ್ದಾಣವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಶಿರಾ ರಾಜ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಗಮನ ಹರಿಸ್ತಾ ಇಲ್ಲ. ಶೆಲ್ಟರ್ಗಳ ಕೆಳಗೆ ಜಲ್ಲಿ ಸುರಿತಿರುವ ಜಲ್ಲಿಯ ಮೇಲೆಯೇ ಪ್ರಯಾಣಿಕರು ಸಂಚರಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.